ಬೈ ನಿಮಗೆಲ್ಲಾರು ಗೊತ್ತಿರೋಂಗ ನಾನು ಈಗಾರ ನಂದ ಒಂದು ದೆವ್ವದ ಮನೆ ಪಾರ್ಟ್ 1 ರಿಲೀಸ್ ಮಾಡಿದ್ದೆ. ಅಂಡ್ ಇದು ಬಂದ್ಬಿಟ್ಟ ಒಂದು ದೆವ್ವದ ಮನೆ ಪಾರ್ಟ್ 2. ಅಂಡ್ ಎಲ್ಲಾರು ಕರೆಕ್ಟ್ ಕೇಳ್ರಿ, ತಿಳಿತೈತಿ. ಪಾರ್ಟ್ 1 ನೋಡಿಲ್ಲ ಅಂದ್ರೆ ಪಾರ್ಟ್ 1 ನೋಡ್ರಿ, ಅದನ್ನ ನೋಡ್ಕೊಂಡ್ ಬಂದಿದ್ದೀನಿ ನೋಡ್ರಿ, ತಿಳಿತೈತಿ ಫುಲ್ ಸ್ಟೋರಿ. ಅಂಡ್ ಬರ್ರಿ ಸ್ಟಾರ್ಟ್ ಮಾಡೋಣ. ರೆಹಾನ್ ಮತ್ತ ನೇಹಾ ನೋಡ್ತಾರ. ಅಂಡ್ ಅವ್ರ ನೋಡ್ಬೇಕಾರ ಅವ್ರ ಹೆಂಗ ನೋಡ್ತಿರ್ತಾರ ನೋಡ, ಹಂಗಂಗ್ ಡೋರ್ ಮೇಲೆ ಒಂದ್ ಕೆಟ್ಟ ಆಕೃತಿಯಾದ ನೆರಳು ಬೀಳತಿರತ್ತ. ಅಂಡ್ ಅದ ನೆರಳು ಹೆಂಗ ದೊಡ್ಡದ್ ಹಾಕೊಂತ ಹೋಗ್ತಿರತ್ ನೋಡ, ಹಂಗಂಗ ರೆಹಾನ್ ಮತ್ ನೇಹಾ ಅವ್ರ ಮನೆಯೊಳಗಿರುವಂತ ಲೈಟ್ಸ್ ಗಳ ಬ್ಲಿಂಕ್ ಆಗಿ ಹೊಡಿತಿರ್ತಾವ. ಅಂಡ್ ಅದ ನೆರಳು ಫುಲ್ ಒಮ್ಮೆ ಬಂದ ಡೋರ್ ಲಿಂತ ಫುಲ್ ಒಂದ್ ದೊಡ್ಡ ಆಕೃತಿ ಆದ್ಮೇಲೆ ನಿಂತ ಮೇಲೆ ಆ ನೆರಳು. ಅಂಡ್ ಅವಾಗ ಒಮ್ಮಿಂದೊಮ್ಮೆ ಡೋರ್ ಓಪನ್ ಆಗ್ಬಿಡುತ್ತ. ಅಂಡ್ ವಾಪಸ್ ಅವ್ರ ಡೋರ್ ಓಪನ್ ಆದ್ಕೊಂಡ ಆ ನೆರಳ ಫುಲ್ ಗಾಳಿ ಒಳಗ ಒಮ್ಮಿಂದೊಮ್ಮೆ ಗಾಯವಾಗ್ಬಿಡುತ್ತ. ಮತ್ತ ಅವಾಗ ಮನಿ ಒಳಗಿಂತ ಎಲ್ಲಾ ವಸ್ತುಗಳು ಅಳ್ಳಾಡಕ್ ಸ್ಟಾರ್ಟ್ ಮಾಡ್ತಾವ. ಅಂಡ್ ಅವ್ ಎರಡೂ ಬೆಕ್ ಏನಿರ್ತಾವಲ್ಲ ಫುಲ್ ಡೇಂಜರ್ ಆಗಿ ಕಡ್ದಾಡ್ತಾವ. ಅಂಡ್ ಅವ್ರ ಉಗುರ್ಲಿಂತ ಅವ ಹರ್ಕೊಂಡ್ ಫುಲ್ ಬ್ಲಡ್ ಎಲ್ಲಾ ಸೋರಿಸಿ ಸತ್ ಬಿಡ್ತಾವ. ಅಂಡ್ ಈಗಾದ್ರೂ ನೇಹಾನ್ ಕಣ್ಣಿಗೆ ವಿಶ್ವಾಸನ ಆಗ್ತಿರಂಗಿಲ್ಲ. ಯಾಕಂದ್ರ ಆಕಿಗ ಅನಸ್ತಿರ್ತೈತಿ ಇದೆಲ್ಲಾ ಆಗತ್ತಿರೋದ ಎಲ್ಲಾ ಗೊಂಬಿಲಿಂತನ ಆಗತ್ತೈತಿ ಅಂತ ಅನಸ್ತೈತಿ. ಅಂಡ್ ಅರ್ಜೆಂಟ್ ನೇಹಾ ಏನ್ ಮಾಡ್ತಾಳಪ್ಪ ಅಂದ್ರ ಆ ಗೊಂಬಿನ ರೆಡ್ ಬಟ್ಟಿಲಿಂತ ಸುತ್ತಲಾರ್ದಂಗ ಅದ್ರ ಕುತ್ತಿಗಿನ ಒಂದ್ ಕತ್ರಿಲೆ ಕಟ್ ಮಾಡಿ ಅಗ್ನಿಕುಂಡ ಒಳಗ್ ಒಗದ್ ಬಿಡ್ತಾಳ. ಆ ಗೊಂಬಿ ಅಗ್ನಿಕುಂಡ ಒಳಗ್ ಬಿದ್ದು ಸುಡುದು ನೋಡಿ ಪಂಡಿತ್ ಫುಲ್ ಹೆದರಿ ಬಿಡ್ತಾನ. ಹಿಂಗ್ ಮಾಡಿದ್ರ ನಿಮ್ಮ ಕುಟುಂಬನ ನನ್ ಕಡೆ ಅಂತ ಉಳಿಸ್ಕೊಳಕ್ ಆಗುದಿಲ್ಲ. ಆ ಕಾಲ್ ತ್ರಿಗೋರಿ ಏನಿರುತ್ತಲ್ಲ ಅದಕ್ಕೊಂದು ರೂಲ್ಸ್ ಇರುತ್ತಾವ. ಹೆಂಗ್ ಸುಟ್ರ ಹೆಂಗ್ ಆ ಕಾಲ್ ತ್ರಿಗೋರಿ ಆ ಮನಿ ಬಿಟ್ಟು ಹೋಗುತ್ತಂತ. ಅದನ್ನೆಲ್ಲಾ ನೀನ್ ಬಿಟ್ಟ ನಿನ್ ಮನಿ ಕುಟುಂಬನ ನೀನ ಸಮಸ್ಯೆ ಒಳಗ್ ಹಾಕ್ಬಿಟ್ಟಿ ಈಗ ಅಂತ ಹೇಳ್ತಾನ ಪಂಡಿತ್. ಹಂಗಾಗಿದ್ ನೋಡಿ ಪಂಡಿತ್ ಅರ್ಧಕ್ಕ ಪೂಜೆ ಬಿಟ್ಟ ಎದ್ದು ಹೋಗಕ್ ಸ್ಟಾರ್ಟ್ ಮಾಡ್ಬಿಡ್ತಾನ. ಅಂಡ್ ಅವಾಗ ರಿಹಾನ್ ಅವನ್ ಕಡೆ ಓಡೋಡ್ ಬಂದ್ ರಿಕ್ವೆಸ್ಟ್ ಮಾಡ್ತಾನ ಕಾಲ್ ಬಿದ್ದ, ಪ್ಲೀಸ್ ನಿಮ್ಲಿಂತನ ನಮ್ಗ ಇದು ಆಗುದ, ಬಿಡಿಸ್ಕೊತೀರಿ, ನೀವ ಹೆಲ್ಪ್ ಮಾಡ್ರಿ ಅಂತಂದ್ ರಿಹಾನ್ ಕಾಲ್ ಬಿದ್ದ ರಿಕ್ವೆಸ್ಟ್ ಮಾಡ್ತಾನ ಅವಂಗ. ಅಂಡ್ ನಾವ್ ಅಷ್ಟ್ ರಿಕ್ವೆಸ್ಟ್ ಮಾಡಿದ್ರು ಪಂಡಿತ್ ಅಲ್ಲಿಂತ ಪೂರ ಹೊರಗ್ ಹೋಗ್ಬಿಡ್ತಾನ. ನಾನ್ ನಿಮ್ಗ್ ಹೆಲ್ಪ್ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರ ಕಾಲ್ ತ್ರಿಗೋರಿ ಅನ್ನೋದು ಬಾಳ ಕೆಟ್ಟ ಐತಿ, ಅದು ಒಂದ್ ಆತ್ಮ, ನಾನ್ ನಿಮ್ಗ್ ಹೆಲ್ಪ್ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಹೊರಗ್ ಹೋಗ್ಬಿಡ್ತಾನ. ಅವಾಗ ರೆಹಾನ್ ಮತ್ ನೇಹಾದ ಬಾಳ್ ಜಗಳ ಆಗ್ತೈತ ಆ ರಾತ್ರಿ ಮಳ್ಕೊಳ್ಳುವಾಗೂ. ಯಾಕಂದ್ರ ಅವನಿಗೆ ಬರೇ 10 ಫೂಟ್ ನೆರಳ ಕಾಣ್ತಿರತ್ತ. ಅಂಡ್ ಸ್ಲೋಲಿ ಇನ್ನೂ ಕೆಟ್ಟ ಆಕೃತಿ ಆಗ್ತಿರತ್ತ. ಅಂಡ್ ಮತ್ ನೆಕ್ಸ್ಟ್ ಮಾರ್ನಿಂಗ್ ನೇಹಾದ ಜೋರಾಗಿ ಚೀರು ಸೌಂಡ್ ಬರುತ್ತ. ಅಂಡ್ ಆ ಚೀರು ಸೌಂಡ್ ಕೇಳಿ ರೆಹಾನ್ ಓಡೋಡಿ ನೇಹಾ ಕಡೆ ಬರ್ತಾನ. ಎದಕ್ ಚೀರಾತಿ ಅಂತಂದ್ ನೇಹಾ ಕೇಳ್ದಾಗ ನೇಹಾ ಹೇಳ್ತಾಳ, ಇಲ್ಲ ನಂದ್ ಹಿಂದಿನ ನೈಟ್ ನಮ್ದ ಮನಿಯೊಳಗ ಬೆಂಕಿ ಹತ್ತ ನಮ್ದು ಪೂರ ಫ್ಯಾಮಿಲಿ ಎಲ್ಲಾರು ಪಪ್ಪ ಮಮ್ಮಿ ಹಿಡದ ಎಲ್ಲಾರು ಸತ್ ಬಿಟ್ಟಾರ ಅಂತಂದ ಹೇಳ್ತಾಳ. ಅಂಡ್ ಆ ಬೆಂಕಿ ಒಳಗ್ ಸತ್ತ ಒಬ್ಬ ಅವ್ರ ತಮ್ಮ ಉಳ್ದಿರ್ತಾನ. ಅಂಡ್ ನಾವು ಮುಂಜಾಲಿ ಮಠ ಅಂದ್ರ ಅವು ಸತ್ ಬಿಟ್ಟಾನಂತ ನಾವ್ ಕಾಲ್ ಬಂದಿರತ್ ನೇಹಾಗ. ಅಂಡ್ ಅದ್ರ ಸಲುವಾಗಿ ಜೋರಾಗಿ ಚೀರ್ತಾಳ. ರೆಹಾನ್ ಹೆದರಿ ಅವನ್ ತಲೆನ ಹಿಡ್ಕೊಂಡ್ ಕುಂತ್ ಬಿಡ್ತಾನ. ಅಂಡ್ ತಿಳ್ಕೊತಾನ ಇದೆಲ್ಲಾ ಆಗತ್ತಿದ್ದ ಕಾಲ್ ತ್ರಿಗೋರಿಲಿಂತನ ಅಂತಂದ. ಅಂಡ್ ಅವ್ನ್ ಇನ್ನೂ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೂ ಒಂದ್ ನ್ಯೂಸ್ ಬರ್ತೈತಿ. ಅದೇನಪಾ ಅಂದ್ರ ಅವೇನು ಅವ್ರ ಮನಿ ಪೂಜೆ ಮಾಡಿರ್ತಾನಲ್ಲ ಆ ಪಂಡಿತ್, ಆ ಜಂಗಲ್ ಒಳಗ ರುಂಡ ಇಲ್ಲಾರ್ದಂಗ ಕಟ್ ಆಗಿ ಅವ್ನ್ ದೇಹ ಅಷ್ಟೇ ಇರ್ತೈತಿ. ಅಂಡ್ ಪೂರ ಅವ್ನ್ ಸತ್ ಅವ್ನ್ ಪೂರ ಬ್ಲಡ್ ಎಲ್ಲಾ ಫುಲ್ ನೆಲದ ಮೇಲೆಲ್ಲಾ ಫುಲ್ ಒಂದೊಂದ್ ದಿಕ್ಕಿಗೆ ಎಲ್ಲಾ ಬ್ಲಡ್ ಫುಲ್ ಫ್ಲೋ ಆಗ್ಬಿಟ್ಟಿರತ್ ಬ್ಲಡ್. ಆ ನಮೂನಿ ಅಷ್ಟೇ ಡೇಂಜರ್ ಒಳಗ ಅವಂಗ ಕಾಲ್ ತ್ರಿಗೋರಿ ಹೊಡೆದ್ ಬಿಟ್ಟಿರತ್ತ ಆ ಜಂಗಲ್ ಒಳಗ. ಈಗ ರಿಹಾನ್ಗ ಏನ್ ಮಾಡ್ಬೇಕಂತಾನೆ ತಿಳಿತಿರಂಗಿಲ್ಲ. ಅಂಡ್ ನಾವ್ ಬಾಳೊತ್ತನ್ ಮಠ ಕುಂತ ಯೋಚನೆ ಮಾಡ್ತಾನ. ಅಂಡ್ ಆದ್ಮೇಲೆ ಒಂದ್ ನಿರ್ಧಾರಕ್ ಬರ್ತಾನ. ಅವೇನ್ ಟ್ರಂಕ್ ಇರ್ತೈತಲ್ಲ ಅದ್ ಮೊದ್ಲು ನೋಡಿದ್ದ, ಆ ಟ್ರಂಕ್ನು ಸುಟ್ ಬಿಡುನ್ ಅಂತಂದ್ ಯೋಚನೆ ಮಾಡಿ ಆ ಟ್ರಂಕ್ ಸುಡ್ಬೇಕಂತಂದ ಆ ಕೆಳಗ್ ಹೋಗ್ತಾನ. ಅಂಡ್ ಅಲ್ಲಿ ಕೆಳಗ್ ಹೋಗಿ ನೋಡಿದಾಗ ಅವ್ ಕಂಡ ದೃಶ್ಯ ಏನಿತ್ತಪ್ಪಾ ಅಂದ್ರ, ಆ ನೇಹಾ ಏನ್ ಆ ಗೊಂಬಿನ್ ಕಟ್ ಮಾಡಿ ಸುಡಾಕ ಅಗ್ನಿಕುಂಡದಾಗ ಒಗ್ದಿರ್ತಾಳಲ್ಲ, ಆ ಗೊಂಬಿ ವಾಪಸ್ ತಲಿ ಮತ್ ಬಾಡಿ ಜಾಯಿಂಟ್ ಆಗಿ ಆ ಟ್ರಂಕ್ ಮೇಲೆ ಕುಂತ ರಿಹಾನ್ ಸಿಟ್ಟಿಲೆ ನೋಡ್ತಿರತ್ತ. ಅವಾಗ ಒಂದ್ ಸ್ವಲ್ಪ ಹೊತ್ ಬಿಟ್ಟ ರಿಹಾನ್ಗ ಮತ್ತೊಂದ್ಸಲ ನೇಹಾ ಜೋರಾಗಿ ಚೀರುದ್ ಸೌಂಡ್ ಬರ್ತೈತಿ. ಅಂಡ್ ಆ ಸೌಂಡ್ ಕೇಳಿಸ್ಕೊಂಡ್ ರಿಹಾನ್ ಅಲ್ಲಿಂತ ಓಡೋಡಿ ನೇಹಾ ಕಡೆ ಹೋದಾಗ ನೇಹಾ ಫುಲ್ ಸೀರಿಯಸ್ ಆಗಿ ರಿಹಾನ್ ನೋಡ್ಕೊಂತ ಕೈ ಒಳಗ ಚಾಕು ಹಿಡ್ಕೊಂಡ್ ನಿಂತ್ಬಿಟ್ಟಿರ್ತಾಳ. ಮತ್ತಕಿ ಹಿಂದ ಒಂದ್ 10 ಫೀಟ್ ಕರೆ ನೆರಳ ನಿಂತಿರತ್ತ. ಅಂಡ್ ನೇಹಾ ರಿಹಾನ್ ನೋಡಾಕ ಹುಚ್ಚರಂಗ ನಿಂತ್ ಬಿಟ್ಟಿರ್ತಾಳ. ಅಕ್ಕಿ ಅವಾಗ ಗೊತ್ತಾಗುದಿಲ್ಲ. ಮುಂಚೆನ ನೇಹಾ ರೆಹಾನ್ ಕಡೆ ಓಡಿ ಹೋಗ್ತಾಳೆ. ಅಂಡ್ ಊರ್ದವ್ರೆಲ್ಲಾರು ನಿಂತ ನೋಡ್ತಿರ್ತಾರ.
ಬಾಳೋ ಮಟ್ಟ ಅವ್ರಿಬ್ರು ಚೀರಾಡು ಸೌಂಡ್ ಕೇಳಿಸ್ಕೊಂಡ ಹೆಲ್ಪ್ ಮಾಡ್ಬೇಕಂತಂದ ಅವ್ರಿಬ್ರು ಆ ಬಂಗ್ಲೆ ಒಳಗ್ ಬರ್ತಾರ. ಅಂಡ್ ಆ ಬಂಗ್ಲೆ ಒಳಗ್ ಬಂದ್ ಆ ಕದದ್ ಮುಂದ್ ನಿಂತ್ ಕೂಡೇನ ಆ ಡೋರ್ ಓಪನ್ ಇರುತ್ತ. ಮತ್ ಅದ ಬಂಗ್ಲೆ ಎಲ್ಲಾ ಕಡೆನೂ ತ್ರಿಗೋರಿ ಅಂತಂದ್ ಬರ್ದಿರತ್ತ. ಅವಾಗ ಊರ್ದವ್ರೆಲ್ಲಾರು ಬೇಸ್ಮೆಂಟ್ ಹೋಗಿ ನೋಡ್ದಾಗ ಊರ್ದವ್ರಿಗೆಲ್ಲಾರ್ಗು ಗೂಸ್ ಬಂಪ್ಸ್ ಎದ್ ಬಿಡ್ತಾವ. ಯಾಕಂದ್ರ ಅವ ನೇಹಾ ಮತ್ತ ರಿಹಾನ್ ಏನ್ ಇರ್ತಾರ ನೋಡ, ಇಬ್ರು ರುಂಡ ಇಲ್ಲಾರ್ದಂಗ್ ಸತ್ತ ಬೇಸ್ಮೆಂಟ್ ಒಳಗ್ ಬಿದ್ದಿರ್ತಾರ. ಅಂಡ್ ಆ ಊರ್ದವ್ರ ಎಲ್ಲಾರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಗೆ ಪೊಲೀಸರು ಬರ್ತಾರ. ಅಂಡ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರ ಸ್ವಲ್ಪ ಹೊತ್ತಾದ್ಮೇಲೆ ಆ ರಿಹಾನ್ ಡೈರಿ ಸಿಗ್ತೈತಿ. ಅಂಡ್ ಆ ಡೈರಿ ಒಳಗ್ ರಿಹಾನ್ ಅವನ್ ಜೊತೆ ಏನೇನಾದ ಏನೇನಿಲ್ಲ ಅನ್ನೋದೆಲ್ಲಾ ಬರೆದ್ ಬಿಟ್ಟಿರ್ತಾನೆ. ಅದನ್ನ ಪೊಲೀಸರು ನೋಡ್ತಾರ. ಅಂಡ್ ಪೊಲೀಸರು ಆ ಡೈರಿ ಓದಿದ್ಮೇಲೆ ಆ ಟ್ರಂಕಿನ್ ಮತ್ ಗೊಂಬೆ ವಿಷಯ ಗೊತ್ತಾಗ್ತೈತಿ. ಅಂಡ್ ಆ ಪೊಲೀಸರು ಆ ಮನಿ ತುಂಬಾ ಪೂರ ಹುಡ್ಕಾಡ್ತಾರ. ಅವ್ರಿಗೆ ಒಂದ್ ಟ್ರಂಕ್ನು ಸಿಗಂಗಿಲ್ಲ ಅಂಡ್ ಒಂದ್ ಗೊಂಬಿನೂ ಸಿಗಂಗಿಲ್ಲ. ಅಂಡ್ ಅವ್ರಿಗೆ ಒಂದ್ ಕಾಣಿಸ್ತೈತಿ ಪೊಲೀಸರಿಗೆ, ಅದೇನಪ್ಪಾ ಅಂದ್ರ ಎಲ್ಲಾ ಗೋಡಿ ಮೇಲೆ ಅರ್ಧ ಅಕ್ಷರಲೆ ಏನಂತ ಬರ್ದಿರ್ತೈತಪ್ಪ ಅಂದ್ರ ಕಾಲ ತ್ರಿಗೋರಿ